ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಲಾಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಜಲ್ದಿನೇ, ಇವತ್ತು ಅರೌಂಡ್ ಒಂದು 5:30ಗೆ ಎದ್ದಿದ್ದೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ನಮ್ಮ ಮನೆಯವ್ರು ಎದ್ದಳಿಸ್ದಾಗ ಎದ್ದಿರೋದು. ಆದ್ರೂ ಎಲ್ಲನೂ ರೊಟ್ಟಿ ಮಾಡಬೇಕಿತ್ತು. ರೊಟ್ಟಿ ಮಾಡಿಕೊಂಡು ಜೋಳಕಾಯಿ ಪಲ್ಯ ಮಾಡಿಕೊಂಡು ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ದೀಪ ಹಚ್ಚಿ ಆಮೇಲೆ ನಾನು ಅಜ್ಜಯ್ಯನ ಗುಡಿಗೆ ಹೋಗ್ತೀನಿ. ನಾನು ತುಂಬಾ ನಂಬೋ ದೇವ್ರಂದ್ರೆ ಅಜ್ಜಯ್ಯನ ಗುಡಿ. ಅಜ್ಜಯ್ಯ ಅಂದರೆ ಉಕ್ಕಡಗಾತ್ರಿ ಅಜ್ಜಯ್ಯ ಇತ್ತಲ್ಲ, ಆ ಅಜ್ಜಯ್ಯನ. ಅದು ಇಲ್ಲೂ ಕೂಡ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗೋಣ. ನಿಮಗೂ ಕೂಡ ಅಜ್ಜಯ್ಯನ ದೇವಸ್ಥಾನ ತೋರಿಸ್ತೀನಿ, ಬನ್ನಿ. ಪೂಜೆ ಮಾಡಿದ್ನಲ್ಲ ನಿನ್ನೆ, ಹಾಗಾಗಿ ಇವನ್ನಷ್ಟು ತಕ್ಕೋತಿದ್ದೀನಿ. ಹಾಗೆ ದೀಪ ಹಚ್ಚೋದು ಸರಿಯಲ್ಲ, ಹಾಗಾಗಿ ಇದನ್ನೆಲ್ಲ ಹೂನೆಲ್ಲ ತೆಗೆದಿಟ್ಕೊಂಡು ಆಮೇಲೆ ನಾನು ದೀಪ ಹಚ್ತೀನಿ. ಅದಕ್ಕಿಂತ ಮುಂಚೆ ಲೈಟ್ ಹಾಕ್ತೀನಿ. ನೋಡಿ, ಲೈಟ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನೋಡಿ, ಇದು ಮೇನ್ ಲೈಟು. ಇದನ್ನು ಹಾಕ್ತಿದ್ದೀನಿ. ಈಗ ಇದನ್ನು ಆಫ್ ಮಾಡ್ತೀನಿ. ಇದು ಸಣ್ಣ ಮಿನಿ ಲೈಟ್ಗಳು ಬರುತ್ತಲ್ಲ, ನೋಡಿ ಅದನ್ನು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾರ್ಮಲಾಗಿ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಅರಿಶಿನ ಕುಂಕುಮ ಹಚ್ಕೋಬೇಕು. ನಾವು ಮುತ್ತೈದೆ ಆಗಿ ಆಮೇಲೆ ದೇವರಿಗೆ ಅರಿಶಿನ ಕುಂಕುಮ ಹಚ್ಚೋದ್ರಿಂದ ನಮ್ಮ ಮುತ್ತೈದೆತನ ಇನ್ನು ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮೊದಲಿಗೆ ಕುಂಕುಮ ಹಚ್ಕೊಂಡು ನಾವು ಮುತ್ತೈದೆ ಆದಮೇಲೆ ಪೂಜೆ ಮಾಡೋದು ಸಂಪ್ರದಾಯ. ದೀಪ ಹಚ್ತೀನಿ. ದೀಪ ಹಚ್ಚಿ ಆದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ, ನಿಮಗೂ ತೋರಿಸ್ತೀನಿ ದೇವಸ್ಥಾನಕ್ಕೆ ಹೋಗೋದು, ನಮ್ಮ ಊರಿನ ದೇವಸ್ಥಾನ ಹೇಗಿದೆ ಅಂತ. ನಮ್ಮ ಊರಿನ ಅಜ್ಜಯ್ಯನ ದೇವಸ್ಥಾನ. ಬನ್ನಿ, ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಬಾಗಿಲು ಹಾಕಿದ್ದಾರೆ. ಎಷ್ಟು ಇದು ಗದಿಗೆ ಅಂತ ಹೇಳ್ತಾರೆ, ಕಾಣಿಸ್ತಿದೆ. ತುಂಬಾ ಪವರ್ಫುಲ್ ದೇವರು. ನಾನಂತೂ ತುಂಬಾ ನಂಬ್ತೀನಿ. ಸೋಮವಾರ ನಾನು ಅಜ್ಜಯ್ಯನ ಗುಡಿಗೆ ಬರ್ತೀನಿ. ಇದಕ್ಕೆ ಅಜ್ಜಯ್ಯ ಅಂತಲೇ ಕರೆಯೋದು. ನಮ್ಮ ಮನೆ ಬಂದಿದ್ದೀನಿ. ಹಾಗೆ ನಮ್ಮ ಮನೆಗೆ ಹೊಸ ಅತಿಥಿ ಒಬ್ಬರು ಬಂದಿದ್ದಾರೆ. ಅವ್ರು ಯಾರು ತೋರಿಸ್ತೀನಿ ನೋಡಿ. ಕಾಣಿಸ್ತಿದ್ದಾರೆ ಇವರು. ನಮ್ಮ ಚಿಂಟು. ಇದಕ್ಕಿಂತ ಮುಂಚೆ ಒಂದು ಕಾಮಿ ತಂದಿದ್ವಿ, ಸಣ್ಣದು. ಪಾಪ ಅದು ತೀರ್ಕೊಂಡ್ಬಿಡ್ತು. ಅದಾದಮೇಲೆ ಇದನ್ನು ತಂದಿದ್ದೀವಿ. ನನ್ನ ಮಗಳು ಕಾಮಿ ಮತ್ತು ನಾಯಿ ಅಂದರೆ ತುಂಬಾ ಇಷ್ಟ. ಅವಿದ್ರಷ್ಟೇ ಊಟ ಮಾಡ್ತಾಳೆ, ಅದ್ರ ಜೊತೆ ಆಟ ಆಡ್ಕೊತ. ಹಾಗಾಗಿ ಮತ್ತೆ ಒಂದು ಕಾಮಿ ತಂದಿದ್ದೀವಿ. ಚೆನ್ನಾಗಿದೆ ಅಲ್ವ ನೋಡೋಕ್ಕೆ. ನನಗೆ ಇಷ್ಟ ಆಯಿತು. ಅವಳು ಇದ್ರ ಜೊತೆ ಆಟ ಆಡ್ತಾಳೆ. ಬಟ್ ಅವಳು ಈಗಿಲ್ಲ, ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾಳೆ. ಅದೇ ಪಾಪ ಮಿಯೋ ಮಿಯೋ ಅಂತ ಕರೀತಿದೆ ಅವಳನ್ನ ಅಂತ ಅನ್ನಿಸ್ತದೆ ನನಗೇನೋ. ಮತ್ತು ತುಂಬ ಚೆನ್ನಾಗಿದೆ. ನಮ್ಮ ಚಿಂಟು ತುಂಬಾ ಶಾರ್ಪಾಗಿ ನನ್ನ ಮಗಳ ಜೊತೆ ಆಟ ಆಡುತ್ತಲ್ಲ, ಹಾಗಾಗಿ ಚಿಗುರು ಬೀಳ್ತೇನೋ ಅಂತ ಕಟ್ ಮಾಡ್ತಿದ್ದೀವಿ. ಕಟ್ ಮಾಡಿಸ್ಕೊಳ್ತಾನೆ ಇಲ್ಲ. ಇಲ್ಲಮ್ಮ ಜೇಜಿ ಮಾಡಿ, ಜೇಜಿ ಮುದ್ದೆ ಬಿದ್ದಕ್ಕೋದಪ್ಪ, ಜೇಜಿ ಮಾಡಿ. ದೇವ್ರಿಗೆ ಕೈ ಮುಗಿದ್ಲು. ಮಕ್ಕಳಿಗೆ ಊಟ ಮಾಡಿಸೋದು ಎಷ್ಟು ಕಷ್ಟ ಅಲ್ವಾ. ಅದರಲ್ಲೂ ನನ್ನ ಮಗಳಿಗಂತೂ ಯಪ್ಪ, ಒಂದು ಕುಕ್ಕು ಟೇಸ್ಟ್ ನೋಡ್ತಾಳೆ, ಆಮೇಲೆ ಚೆನ್ನಾಗಿರಲಿಲ್ಲ ಅಂದರೆ ತಿನ್ನೋದೇ ಇಲ್ಲ. ಹಂಗೆ ಮಾಡಿಬಿಡ್ತಾಳೆ. ಸಾಕಾಗೋಗ್ಬಿಡುತ್ತೆ ನನಗಂತೂ ಅವಳಿಗೆ ಊಟ ಮಾಡಿಸೋದು. ಅವಳಿಗೆ ಊಟ ಸ್ವಲ್ಪ 1-2 ಚಮಚ ತಿನ್ನಲು.
ಅಷ್ಟೇ ಸಾಕು ಹಾಕಿದೆ, ಅಷ್ಟು ಬಿಟ್ಟರೆ ನಾನು ಜಾಸ್ತಿ ತಿನ್ನಲ್ಲ. ಅಷ್ಟೇ ಹಾಕಿ ಊಟ ಮುಗಿಸಿದೆ. ಅದಕ್ಕೆ ಖುಷಿ ಹಂಗೆ ಮಾಡೋದು ಕೈಸ್ಕೊಂಡ ಬಾಯ್ ನಾವು ಸಾಕಿರೋ ಪಾರಿವಾಳ ಇದು ಒಂದು 20 ಇದ್ದಾವೆ. ಅದನ್ನು ಆರಿಸ್ತಿದ್ದಾರೆ, ಟೂರ್ನಿಮೆಂಟಿಗೆ ರೆಡಿ ಮಾಡ್ತಿದ್ದಾರೆ ನಮ್ಮ ಮನೆಯವರು ಹಾಗೆ ನಮ್ಮ ಚಿಕ್ಕಪ್ಪ ಅವರು ಆಟ ಆಡಿಸ್ಲಿಕ್ಕೆ. ಚೆನ್ನಾಗಿ ಮಣ್ಣಲ್ಲಿ ನೋಡ್ಕೊಂಡು ಪಾಪ ಸಣ್ಣದಲ್ವಾ ಅದು, ಹಾಗಾಗಿ ಇಲ್ಲಿ ನೋಡಿ ನನ್ನ ಮಗಳು ಮೂಗು ಒರೆಸ್ಕೊತಿದ್ದಾಳೆ ಬಂದು. ಹಾಯ್ 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 ಅನ್ನಮ್ಮ, ಹಾಯ್ ಬಾಯ್ ಮಾಡಿ. ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಅಡುಗೆ ಮಾಡಲಿಕ್ಕೆ ಮೆಂತ್ಯ ತಂಬುಳಿ ಮಾಡಬೇಕು, ಮೆಂತ್ಯ ತಂಬುಳಿ ಬೂಂದಿ ಮಾಡಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ಅದನ್ನು ಶೇರ್ ಮಾಡಿರೋದ್ರಿಂದ ರೆಸಿಪಿನ ಮತ್ತೆ ಶೇರ್ ಮಾಡಲಿಲ್ಲ. ಯಾರಿಗೂ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.